ಶನೀಶ್ವರಾಯ ನಮಃ. ನನ್ನ ಹೆಸರು ಆರತಿ ಅಂತ. ನಾನು ಇಲ್ಲಿ 18 ವರ್ಷ ವಯಸ್ಸಿನ ಚಿಕ್ಕ ಹುಡುಗಿಯಿಂದನೂ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿನ ಸೇವೆ ಏನು ಅಂತಂದರೆ, ಭಗವಂತ ಸಾಕ್ಷಾತ್ತಾಗಿ ಇಲ್ಲಿ ನಿಲ್ಗೊಂಡವನೇ. ಆದರೆ ಕೆಲವರು ಜನರಿಗೆ ಮಾತ್ರ ಗೊತ್ತಿಲ್ಲ, ಅಷ್ಟೇ ಗೊತ್ತಿಲ್ಲ, ಹೀಯಾಳಿಸ್ತಾರೆ. ಆದರೆ ಅದು ನಿಜಾಂಶ ಅಲ್ಲ. ಭಗವಂತ ಇಲ್ಲ ಸಾಕ್ಷಾತ್ ನಿಲ್ಗೊಂಡವನೇ. ಅವ್ನು ತಮ್ಮ ಕಷ್ಟ ಭಗವಂತ ಪಾದದ ಹತ್ರ ಬಂದು ತಮ್ಮ ಕಷ್ಟ ಸುಖ ಅಂತ ಅಂದ್ಬಿಟ್ಟು ಅವ್ನ ಪಾದದ ಬಳಿ ಬಂದು ಬಿದ್ದರೆ ಸಾಕು, ಭಗವಂತ ಒಂದೇ ಒಂದು ಕ್ಷಣದಲ್ಲಿ ನಾವು ಇಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಹೋಗಿ ನಮ್ಮ ಮನೆಯಲ್ಲಿ ಹೋಗಿ ನಿಲ್ಲೋಷ್ಟಲ್ರಿ ನಮ್ಮ ಅರ್ಧ ಕಷ್ಟಗಳು ನಾವು ಭಗವಂತ ಯಾವಾಗಲೂ ನಿವಾರಣೆ ಮಾಡಿರ್ತಾನೆ. ನೋಡಿ, ದಯವಿಟ್ಟು ಅಪಪ್ರಚಾರ ಮಾಡೋಕ್ಕೆ ಹೋಗಬೇಡ್ರಿ. ಭಗವಂತನ ಮೇಲೆ ಒಂದು ನಂಬಿಕೆ ಇಡ್ರಿ. ಯಾಕೆಂತಂದ್ರೆ ನಾನು 18 ವರ್ಷದ ವಯಸ್ಸಿದ್ದಾಗ ಮಾಡ್ತಾ ಇದ್ದೀನಿ. ಆದರೆ ಆ ಭಗವಂತನ ಇದು ಕೃಪೆ ಏನು ಅಂತಂದರೆ ಅಷ್ಟು ಚೆನ್ನಾಗೈತೆ. ಒಂದು ಏನು ಅಂತಂದರೆ, ನಾನು ಕೇಳ್ಕೊಂಡಿರೋದು ಪ್ರಕಾರ ಭಗವಂತ ನನಗೆ ಒಳ್ಳೆ ಮನೆ ಸಿಕ್ಕುವಾಗ ಮಾಡಿದ್ರು. ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರು. ಮತ್ತು ನನ್ನ ಗಂಡ ಹುಡುಕ ಅಲ್ಲ. ನಾನು ಕೇಳ್ಕೊಂಡಿದ್ದು ಇಷ್ಟೇ, ಭಗವಂತ ನಾನು ನಿಮ್ಮನ್ನು ನಂಬಿಟ್ಟಿದ್ದೀನಿ. ನಮ್ಮ ಸಂಕಷ್ಟ ಪರಿಹಾರ ಮಾಡಿ ನಮಗೊಂದು ಒಳ್ಳೆ ಸನ್ಮಾರ್ಗದಲ್ಲಿ ನಡೆಸು ತಂದೆ ಅಂತ ಕೇಳ್ಕೊಂಡೆ ಭಗವಂತನ. ಆಗ ಕೇಳ್ಕೊಂಡಾಗ ಭಗವಂತ ನಾನು ಇದ್ದೀನಿ ಮಗಳೇ ಅಂತಂದು ಅಷ್ಟೇ ಹೊರ್ತು ಆಮೇಲೆ ನೋಡ್ರಿ ಅವ್ನ ಪೌಡ ನಮ್ಮ ಮೇಲೆ ಬೀರ್ತು ತೋರಿಸಿದ್ನು ಭಗವಂತ. ಅವ್ನು ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ, ನಾನು ಕೇಳ್ಕೊಂಡಿದ್ದೆಲ್ಲ ನನ್ನ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ. ನಾನು ಕೇಳ್ಕೊಂಡಿದ್ದೆಲ್ಲ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತಂದರೆ ಯಾವ ರೀತಿ ಅಂತಂದರೆ, ಆ ಭಗವಂತನ ಸಾಷ್ಟಾಂಗ ನಾವು ನಂಬಬೇಕು. ಅವನು ಯಾವ ರೀತಿ ಅಂತಂದ್ರೆ, ಏನೇ ಆಗಲಿ, ಎಂಥ ಕಷ್ಟನೇ ಬರಲಿ, ಎಂಥ ಸಂಕಷ್ಟನೇ ಬರಲಿ, ಭಗವಂತನ ಪಾದದ ಹತ್ರ ಬಂದ್ಬಿಡ್ರಿ, ಬಿದ್ಬಿಡ್ರಿ. ಬಟ್ ನನಗೂ ಸಾಕಷ್ಟು ಅವಮಾನ ಮಾಡಿದ್ರು. ಸಾಕಷ್ಟು ಅಂದ್ರೆ ಎಷ್ಟಿಷ್ಟು ಅಲ್ಲ, ಅವಮಾನ ಮಾಡಿದ್ರು. ವಯಸ್ಸು ಹುಡುಗಿ ಇವಳು, ಅಲ್ಲೋಗಿ ಸೇವೆ ಮಾಡ್ತಾಳೆ, ಭಗವಂತನ ಸೇವೆ ಮಾಡ್ತಾವಳೆ. ಯಾವ ರೀತಿ ಮಾಡ್ತಾವಳೆ ಅಂತ ಸುಮ್ಮನೆ ಇರಬಾರ್ದೆಲ್ಲ, ನಿಂದನೆ ಅಂತೆ, ಅದಂತೆ ಇದಂತೆ ಎಲ್ಲೆಲ್ಲ ಹೇಳಿದ್ರು. ಆದರೆ ಭಗವಂತ ನನಗೆ ಹೇಳಿದ್ದು ಒಂದೇ, ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಹೋಗ್ರಿ, ನಾನು ಕಾಪಾಡ್ತೀನಿ ಅಂತ ಯಾವತ್ತು ಆ ಭಗವಂತ ನಮಗೆ ಮಾತು ಕೊಟ್ಟನೋ, ಇದುವರೆಗೂ ನಮ್ಮನ್ನು ಅದೇ ರೀತಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವು ಸನ್ನಿಧಾನಕ್ಕೆ ಬಂದಾಗ್ಲಿಂದ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ? ಯಾವ ರೀತಿ ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ನಂಗೆ ತುಂಬ ಕಷ್ಟ ಇತ್ತು. ತುಂಬಾ ಕಷ್ಟ ಇತ್ತು. ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಇತ್ತು, ಒಳ್ಳೆ ಎಜುಕೇಷನ್ ಆಯಿತು. ಮತ್ತು ನನ್ನ ಗಂಡ ಒಳ್ಳೆ ಚೆನ್ನಾಗೂ ಥರ ಬೇರೆ ಒಂದು ದಾರಿಯಲ್ಲಿ ಹೋಗ್ತಿದ್ರು. ಬಟ್ ನನ್ನ ಗಂಡನಿಗೂ ಒಳ್ಳೆ ಬುದ್ಧಿ ಕೊಟ್ಟರು. ಮತ್ತು ನನಗೆ ಒಂದು ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರು. ತುಂಬ ಚೆನ್ನಾಗಿ ನನ್ನ ಸಂಸಾರ ಇವತ್ತು ಯಾವ ರೀತಿ ಇದೆ ಅಂತಂದರೆ, ಭಗವಂತನ ದಯದಿಂದ ಒಬ್ಬರು ಮನೆ ಬಾಗಿಲು ನಮ್ಮನ್ನು ಬಿಡ್ತಾ ಇಲ್ಲ ಭಗವಂತ. ಇರೋದ್ರಲ್ಲಿ ನೆಮ್ಮದಿಯಾಗಿ ಪಡ್ರಿ ಅಂತಂದ್ಬಿಟ್ಟು ಭಗವಂತ ನಮಗೆ ತುಂಬ ಚೆನ್ನಾಗಿ ಇಟ್ಟಿದ್ದಾನೆ. ಸಾಕು, ನಮ್ಗೆ ಇಷ್ಟು ಮಾತ್ರ ಭಗವಂತ ನಮ್ಮ ಕೈ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ಏನು ಹೇಳ್ತೀರಾ ಸರ್? ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಕ್ಷೇತ್ರದ ಬಗ್ಗೆ ಯಾರಾದರೂ ಸರಿ ಅಪಪ್ರಚಾರ ಮಾಡಕ್ಕೆ ಹಿಡಿದವ್ರೆ ಅಂತಂದರೆ ಭಗವಂತ ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾನೆ ಸರ್. ಅವನು ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಸರ್. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬನ್ರಿ, ನಿಮ್ಮ ಕಷ್ಟ ಸುಖ ನೋವು ಏನಿದೆಯೋ ಆ ಭಗವಂತ ಪದದೆಲ್ಲ ಹಾಕಿ. ಮತ್ತು ಮಕ್ಕಳಾಗದೇ ಇರೋರಿಗೆ ಭಗವಂತ ಸಂತಾನ ಭಾಗ್ಯ ಕೊಟ್ಟಿದ್ದಾನೆ. ಮತ್ತು ಮದುವೆ ಕಂಕಣ ಬಲ ಕೂಡ ಬಂದಿದ್ದಾರೆ, ಮದುವೆ ಮಾಡಿಸ್ಕೊಟ್ಟು ಕಂಕಣ ಬಲ ಕೂಡ ಬಂದೈತೆ. ಮತ್ತು ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೊಳ್ದಿರೋ ಇತ್ತು ತಂದೆ ತಾಯಿನ ಮಕ್ಕಳು ಯಾರು ಬೀದಿಗೆ ಬಿಟ್ಟಿದ್ದಾರೋ ಅವ್ರಿಗೂ ಭಗವಂತ ಬುದ್ಧಿ ಕಲಿಸಿದ್ದಾನೆ. ಈಗ ಅವರು ಚೆನ್ನಾಗಿದ್ದಾರೆ. ಹೇಳ್ಬೇಕು ಅಂತಂದರೆ, ನಾನು ಸಾಯೋ ಸ್ಥಿತಿಯಲ್ಲಿ ಇದ್ದೆ. ನನಗೆ ಭಗವಂತ, ನಾನು ಅವ್ನು ನಂಬಿದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಆ ಸಾಷ್ಟಾಂಗ ನನ್ನ ಅಪ್ಪನೇ. ಅದೇನು ಗೊತ್ತಾ, ನನಗೂ ಸ್ವಲ್ಪ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟು ಇನ್ನೇನು ನಾನು ಉಳಿಯೋಲ್ಲ ಅಂತ ಅನ್ನೋ ಮಟ್ಟಕ್ಕೂ ಇದ್ದೋಗ್ಬಿಟ್ಟಿದ್ದೆ. ಆದರೆ ಭಗವಂತ ಒಂದೇ ಒಂದು ಕ್ಷಣದಲ್ಲಿ ಹೇಳಬೇಕು ಅಂತಂದರೆ ನಮ್ಮನ್ನು ಮೇಲಕ್ಕೆ ಹಂಗೆ ಎತ್ತು ತಂದು ಇವತ್ತು ನಿಲ್ಲಿಸಿದಾನೆ ಅಂತಂದರೆ ಭಗವಂತ ನನ್ನ ಕಾಪಾಡ್ತಾನೆ. ನೀವು ನಂಬಿ ಬಿಡಬೇಡಿ. ಭಗವಂತ ಪಾದ ಅದ, ಬನ್ರಿ, ಅವ್ನ ಪಾದ ಹಿಡೀರಿ, ನೋಡ್ರಿ. ಆಮೇಲೆ ನಿಮ್ಮ ಕಷ್ಟ ಸುಖ ಎಲ್ಲನೂ ಒಂದೇ ಒಂದು ಕ್ಷಣದಲ್ಲಿ ಆ ಭಗವಂತ ಮೇಲೆ ವಾಸಿ ಮಾಡಲಿಲ್ಲ, ಕೈ ಹಿಡ್ದಿಲ್ಲ ಅಂತಂದ್ರೆ ನಾನು ಈ ದೇವಸ್ಥಾನ ಬಿಟ್ಟು ಹೋಗ್ತೀನಿ ರೀ. ಬನ್ರಿ. ನನ್ನ ಹೆಸರು ಜಯಂತಿ ಅಂತ. ನಾನು ಈ ದೇವಸ್ಥಾನ ಸುಮಾರು 27-28 ವರ್ಷಗಳಿಂದ ಬರ್ತಾ ಇದ್ದೀನಿ. ನಾನು ತುಂಬ ಪ್ರಾಬ್ಲಮಲ್ಲಿದ್ವಿ. ಆ ಪ್ರಾಬ್ಲಮ್ ಬರೋವಾಗ ಭಗವಂತ ನೀನು ಏನು ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಎಲ್ಲ ಕಷ್ಟ ನಮಗಿತ್ತು. ಆದರೆ ಭಗವಂತ ಬಂದು ನಮಗೆ ಬಂದು ವಾಕ್ಯ ಕೇಳಿ ವಾಗ್ದಾನ ಕೇಳೋದ್ರಿಂದ
ಭಗವಂತ ನಮ್ಗೆ ತುಂಬ ಒಳ್ಳೇದು ಮಾಡಿದ್ದಾನೆ. ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಹೇಳೋಕ್ಕಂತೂ ಆಗೋದಿಲ್ಲ, ಅಷ್ಟು ಒಳ್ಳೇದು ಮಾಡಿದ್ದಾನೆ. ಇಲ್ಲಿ ಭಗವಂತ ಸಾಕ್ಷಾತ್ ನೆಲೆಗೊಂಡಿದ್ದಾರೆ. ಇಲ್ಲಿ ನಮ್ಮ ಸ್ವಾಮೀಜಿ ಇದ್ದಾರೆ, ನಂದಕುಮಾರ್ ಸ್ವಾಮೀಜಿಗಳು ಅಂತ. ಅವ್ರ ಮೇಲೆ ಭಗವಂತ ಬರ್ತಾರೆ. ಭಗವಂತನೂ ಒಂದೇ, ನಮ್ಮ ಸ್ವಾಮೀಜಿಗಳು ಒಂದೇ. ಈ ದೇವಸ್ಥಾನ ನಾನು ಬೇರೆ ಕಡೆ ಎಲ್ಲೂ ನೋಡೂ ಇಲ್ಲ, ನಾನು ಕೇಳೂ ಇಲ್ಲ, ಏನಕ್ಕೂ ದುಡ್ಡು ತಗೊಳ್ಳೋದಿಲ್ಲ, ಎಲ್ಲ ಫ್ರೀಯಾಗಿ ಮಾಡ್ತಾರೆ. ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು, ನಾವು ಭಕ್ತಿಯಿಂದ ಕೇಳ್ಕೋಬೇಕು. ನಾವು ಹರಕೆ ಹೊಟ್ಕೊಂಡ್ರೆ ಮಾತ್ರ ನಾವಿಲ್ಲಿ ಕಾಸು ಕೊಡ್ತೀವಿ, ಏನಾದರೂ ಧಾನ್ಯ ದವಸ ಎಲ್ಲ ಕೊಡ್ತೀವಿ. ಅದು ಬಿಟ್ಟರೆ ಏನಕ್ಕೂ ಇಲ್ಲಿ ಕಾಸು ತಗೊಳ್ಳೋದಿಲ್ಲ, ಎಲ್ಲ ಭಗವಂತ ಫ್ರೀಯಾಗಿ ಮಾಡಿಸ್ತಾರೆ. ಅಪ್ಪಾಜಿಗಳು ಸೇಮ್ ಭಗವಂತನಾಗೇ ಇದ್ದಾರೆ. ಇಲ್ಲಿ ಯಾರು ಏನು ಬೇಕಾದರೂ ಕೆಲಸ ಮಾಡ್ಬೋದು, ಸೇವೆ ಮಾಡ್ಬೋದು. ಇಲ್ಲಿ ಸೇವೆ ಮಾಡೋ ಭಾಗ್ಯ ಯಾರಿಗೂ ಸಿಗೋದಿಲ್ಲ. ದಯವಿಟ್ಟು ಎಲ್ಲೂ ಬಂದು ಇಲ್ಲಿ ಸೇವೆ ಮಾಡಿ, ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಎಲ್ಲರೂ ಕಷ್ಟಗಳು ಪರಿಹಾರ ಮಾಡಿ. ಮಕ್ಕಳಿಲ್ಲ ಅನ್ನೋರ್ಗೆ ಮಕ್ಕಳಾಗುತ್ತೆ, ಮದುವೆ ಆಗಿಲ್ಲಪ್ಪ ಅಂತ ಕೊರಗೋರ್ಗೆ ಮದುವೆ ಆಗುತ್ತೆ. ಸಂಸಾರದಲ್ಲಿ ಗಂಡ ಹೆಂಡತಿ ಬಿಟ್ಟೋಗ್ತಾರೆ, ಅಪ್ಪ ನಮ್ಗೆ ಯಾರೂ ದಿಕ್ಕಿಲ್ಲ ಅನ್ನೋವಾಗ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಇದು ನಮ್ಮ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ, ಹಂಗಳು ಬಂದ್ಬಿಡುತ್ತೆ. ನಮ್ಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಭಗವಂತ. ಆದ್ದರಿಂದ ಎಲ್ಲರೂ ಬಂದು ತಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ. ಇದು ಬಿದ್ದರೆ ಮತ್ತೆ ನಮ್ಗೆ ಈ ಲೋಕದಲ್ಲಿ ಮತ್ತೆ ದೇವ್ರ ಸೇವೆ ಸಿಗೋದೇ ಇಲ್ಲ. ಇಲ್ಲಿ ದೇವ್ರ ಸೇವೆ ಮಾಡೋದೇ ನಮ್ಮ ಜನ್ಮ ತುಂಬ ಸಾರ್ಥಕ ಆಗಿದೆ ಅನಿಸುತ್ತೆ. ಈಗ ನಂದಕುಮಾರ ಸ್ವಾಮೀಜಿ ಬಗ್ಗೆ ಏನು ಹೇಳ್ತೀರಾ ಒಂದು ನಿಮಿಷದಲ್ಲಿ ಹೇಳಿದ್ರೆ? ನಂದಕುಮಾರ ಸ್ವಾಮೀಜಿಗಳು ಅಂದರೆ ಸಾಕ್ಷಾತ್ ದೇವ್ರ ಥರನೇ. ಅವರು ನಮಗೆ ಮನೇಲಿ ಅಪ್ಪ ಅಮ್ಮ ಹೇಗೋ ಆ ಥರನೇ ಇವರು. ಇನ್ನು ಅಪ್ಪ ಅಮ್ಮ ಬೈತಾರೆ, ಏನಾದ್ರು ಹೇಳ್ತಾರೆ, ಬಟ್ ಇಲ್ಲಿ ಸ್ವಾಮೀಜಿಗಳು ಏನೂ ಬೈಯೋದಿಲ್ಲ. ಏನು ಬೇಕಾದರೂ ಸೇವೆ ಮಾಡಿ, ಏನು ಬೇಕಾದರೂ ಮಾಡಿ. ಆದರೆ ದೇವರು ಒಂದು ದೇವರು ಇದಕ್ಕೆ ಹೋಗ್ಬೇಕು, ಅವ್ರ ಸೇವೆ ಮಾಡಬೇಕು, ಎಲ್ಲ ಭಕ್ತಿ ಜ್ಞಾನ ಮಾರ್ಗದಲ್ಲಿ ಬನ್ನಿ ಅಂತ ಎಲ್ರಿಗೂ ಭಕ್ತಿ ಪ್ರಚೋದನೆ ಮಾಡ್ತಾರೆ. ನಾವು ಆ ಭಕ್ತಿಯಿಂದ ತಿಳ್ಕೋಬೇಕು, ನಾವು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಅವ್ರು ಹೇಳ್ತಾರೆ, ನಾವು ಕೇಳೋದಿಲ್ಲ. ಅದು ನಾವು ಕೇಳಬೇಕಂತ ಪ್ರಯತ್ನ ಪಡ್ತೀವಿ, ಆದರೆ ಅವರು ಹೇಳೋದು ನಮ್ಗೆ ಅಷ್ಟು ತಲೆಗಿನ್ನೂ ಹೋಗಿಲ್ಲ. ಹೇಳ್ತಾನೇ ಇದ್ದಾರೆ, ನಾವು ಕೇಳ್ತಾನೆ ಇದ್ದೀವಿ. ಅವ್ರು ಸಾಕ್ಷಾತ್ ಭಗವಂತ ಕೆಳಗಿಳಿದು ಬರ್ತಾರೆ ಅನ್ನೋದಕ್ಕೆ ನಮ್ಮ ನಂದಕುಮಾರ್ ಸ್ವಾಮೀಜಿಗಳೇ ಸಾಕ್ಷಿನಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಂತಿ ಅಂತ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವಿಲ್ಲ ಕನಕನಗರದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದಮೇಲೆ ನಮ್ಮ ಮಕ್ಕಳಿಗೆಲ್ಲ ತುಂಬ ಒಳ್ಳೇದಾಯಿತು. ಓದು ಬರಹ ಸ್ಕೂಲು ಎಲ್ಲ ಚೆನ್ನಾಗಾಯಿತು, ಕೆಲಸ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ಅದರಿಂದ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ. ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ನಾವು ಆನೇಕಲ್ಲು, ನಾವು ಈ ಏರಿಯಾಕ್ಕೆ ಬಂದು 15 ವರ್ಷ ಆಯಿತು. ನಾನು ಈ ಏರಿಯಾಕ್ಕೆ ಬರಬೇಕಾದ್ರೆ ನನಗೆ ಏನೂ ಗೊತ್ತಿರಲಿಲ್ಲ. ಮನೆ ನೋಡೋಣ ಅಂತ ಬಂದೆ, ಮನೆ ನೋಡಬೇಕು, ಬಾಡಿಗೆ ಮನೆ ಅಂತ ಬಂದೆ. ಇಲ್ಲಿ ಭಜನೆ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಇಲ್ಲಿ ಬಂದು ನಮ್ಮ ಹತ್ರ 1 ರೂಪಾಯಿ ಕೂಡ ಇರಲಿಲ್ಲ. ಯಾರ ಹತ್ರನೋ ಒಂದು 20 ರೂಪಾಯಿ ಇಸ್ಕೊಟ್ಟು ಬಂದಿದ್ದು. ಇಲ್ಲಿ ಬಂದು ಭಜನೆ ಮಾಡ್ಕೊಂಡಿದ್ವಿ. ಹೋಗಿ ಕೇಳಿದೆ, ನಾನು ಈ ಏರಿಯಾಕ್ಕೆ ಬರಬೇಕು ಅಂತ ಇದ್ದೀವಿ, ಈ ಏರಿಯಾಕ್ಕೆ ಬಂದಮೇಲೆ ನಮ್ಗೆ ಒಳ್ಳೇದಾದರೆ ನಮಗೆ ಮನೆ ಸಿಗಲಿ ಅಂತ ಸಿಕ್ತು. ಆವತ್ತಿಂದ ಇವತ್ತವರೆಗೂ ಈ ದೇವಸ್ಥಾನಕ್ಕೆ ಬರ್ತೀನಿ. ನನ್ನ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿದ್ರು, ಇವಾಗ ಮದುವೆ ವಯಸ್ಸು ಬಂದಿದೆ. ಆದರೆ ಎಲ್ಲ ನಮಗೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ನಾನು ಇವಾಗ ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ, ಸ್ವಂತ ಮನೆ ಕಟ್ಕೊಂಡು ಚೆನ್ನಾಗಿದ್ದೀನಿ, ಅಂಗಡಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ. ನನಗೆ ಅಪ್ಪನೇ ನನಗೆ ತಂದೆ ತಾಯಿ ಎಲ್ಲನೂ ಚೆನ್ನಾಗಿ ನಮ್ಗೆ ಅನುಕೂಲ ಆಗಿದೆ. ನಂದಕುಮಾರ ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ, ಅವರು ನಮ್ಮ ಸ್ವಾಮಿಗಳು, ಅವರು ಏನಕ್ಕೂ ಅಡ್ಡಿ ಇಲ್ಲ. ಅವರಲ್ಲೇ ಭಗವಂತನ ಕಾಣ್ತೀವಿ, ಅವರಲ್ಲಿ ಭಗವಂತನ ಕಾಣ್ತೀವಿ. ಯಾವಾಗ ನಮಗೆ ಮನಸ್ಸು ಬರುತ್ತೋ ಅವಾಗ ಡೈಲಿ ಬರ್ತೀವಿ. ನಾವು ಇಲ್ಲಿ ಸ್ವಾಮೀಜಿಗಳನ್ನ ನಮಸ್ಕಾರ, ಅವ್ರು ಏನೂ ಹೇಳಲ್ಲ, 1 ರೂಪಾಯಿ ಕೂಡ ತಗೊಳಲ್ಲ. ನಮ್ಮ ಇಷ್ಟ ಅದು. ಈ ಕ್ಷೇತ್ರಕ್ಕೆ ಬರೋರು ಏನು ಹೇಳ್ತೀರಾ ನೀವು? ಈ ಕ್ಷೇತ್ರಕ್ಕೆ ಯಾರು ಬಂದ್ರೂ ಒಳ್ಳೇದಾಗುತ್ತೆ. ಅಲ್ಲ, ನಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ನಮ್ಮ ಅನುಭವಕ್ಕೆ ಎಲ್ಲ ಸಕ್ಸಸ್ ಆಗುತ್ತೆ. ಏನು ಇಲ್ಲ ಅಂತ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಐಶ್ವರ್ಯ, ಎಲ್ಲ ನೆಮ್ಮದಿ, ಶಾಂತಿ ಎಲ್ಲ ಕೊಟ್ಟಿದ್ದಾನೆ ಭಗವಂತನು. ನಾವು ತುಂಬ ನಂಬಿದ್ದೀವಿ, ನಮ್ಗೆ ಆಗಿದೆ. ನಮ್ಗೆ ಎಲ್ಲ ಭಗವಂತನ ಕೊಟ್ಟಿದ್ದಾನೆ. ನನ್ನ ಮಕ್ಕಳು ಎಷ್ಟೋ ದಾರಿ ತಪ್ಪಿದ್ರು, ಅದು ಕೂಡ ಎಲ್ಲ ಸರಿ ಮಾಡಿಕೊಟ್ಟಿದ್ದಾನೆ ಭಗವಂತನು. ನಾವು ಇದೇ ಊರೇ, ಚಿಕ್ಕ ವಯಸ್ಸಿಂದ ಸ್ವಾಮಿಗಳು ನಾವು ಒಂದೇ ಏರಿಯಾನಲ್ಲಿದ್ದವರು. ಈಗ ನಮ್ಗೆ ಚೆನ್ನಾಗಿ ಒಳ್ಳೆಯದಾಗಿದೆ. ಮಕ್ಕಳೆಲ್ಲ ದೊಡ್ಡವರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತವ್ರೆ, ಮನೆ ಆಗಿದೆ, ಅಂಗಡಿ ಹಾಕ್ಕೊಂಡಿದ್ದೀವಿ. ನಮ್ಗೆ ತುಂಬ ಒಳ್ಳೆಯದಾಗಿದೆ. ಅಪ್ಪ ಎಷ್ಟೋ ಸಲ ನಮ್ಮ ಕನಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದನ್ನು ನಾನು ದಿನಾನೇ ಅನ್ಸ್ಕೊತೀನಿ. ಎಲ್ಲರಿಗೂ ಇದೇ ಥರ. ಅದೇ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ?
ಏನೂ ಇಲ್ಲದೆ ನಾವಿದ್ದವ್ರು ಬಾಡಿಗೆ ಮನೆಯಲ್ಲಿ ಇದ್ದವರು ಇವಾಗ ಮನೆಗಳು ಬಾಡಿಗೆ ಕೊಟ್ಕೊಂಡು ಅಂಗಡಿ ಹಾಕ್ಕೊಂಡು ಮಕ್ಕಳಿಗೆಲ್ಲ ಮದುವೆ ಮಾಡಿ ಅವ್ರಿಗೆ ಎಜುಕೇಷನ್ ಕೊಟ್ಟು ನಾವು ಚೆನ್ನಾಗಿಟ್ಟಿದ್ದಾನೆ ಅಪ್ಪ ಅಂತ ನಾನು ಎಲ್ಲರಿಗೂ ಇದೆ. ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ಸ್ವಾಮೀಜಿ ಬಗ್ಗೆ ಹೇಳೋದಾದರೆ ನಾವೆಲ್ಲ ಹತ್ರ ಒಂದು ಏರಿಯಾನಲ್ಲಿ ಇದ್ದವರು, ಒಂದೇ ಲೈನಲ್ಲಿ ಇದ್ದವರು, ಚಿಕ್ಕ ವಯಸ್ಸಿಂದ ಅವ್ರಿಗೆ ಭಗವಂತ ಇದ್ದಾನೆ. ಸರ್, ಇಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಆಯಾ ಇಚ್ಛೆಯಿಂದ ಎಲ್ಲ ನಡೀತಾ ಇದೆ ಅಂತ. ಭಕ್ತಾದಿಗಳೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತಾ ಶಿವಾನಂದ್ ಅಂತ ಹೇಳಿ. ನಾನು KR ಪುರದ ನಿವಾಸಿ. 2 ವರ್ಷದ ನಂತರ ಈ ದೇವಸ್ಥಾನದ ಪರಿಚಯವಾಯಿತು. ಆದರೆ ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 69 ವರ್ಷ ಆಗಿದೆ. ಕಷ್ಟ ಅಂತ ಬಂದವರಿಗೆಲ್ಲರಿಗೂ ಅನುಕೂಲ ಆಗಿದೆ. ವಾರದಲ್ಲಿ 2-3 ಸಾರಿ ದೇವರ ಒಂದು ವರವನ್ನು ಕೊಡುತ್ತಾರೆ. ಹಾಗೂ ಕಷ್ಟ ಅಂತ ಬಂದವರಿಗೆ ನೆಲೆಯಾಗಿ ನಿಲ್ಲುವಂಥ ದೇವಸ್ಥಾನ ಇದು. ನನ್ನ ಮಗಳಿಗೆ ಸುಮಾರು ವರ್ಷಗಳಿಂದನೂ ಮದುವೆ ಕಂಕಣ ಇಲ್ಲದಿದ್ದ ಕಾರಣ ಸುಮಾರು ನೊಂದು ಮನಸ್ಸು ಇಲ್ಲಿ ಬಂದು ನಾನು ಅಪ್ಪನವರ ಹತ್ರ ಕೇಳಿಕೊಂಡಾಗ ಮದುವೆ ಆಗುತ್ತೆ ಅಂತ ಹೇಳಿದ್ರು. ಈಗ ನನ್ನ ಮಗಳಿಗೆ ಮದುವೆ ಆಯಿತು. 2 ವರ್ಷ ಆಗಿದೆ. ಆರಾಮಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಒಳ್ಳೆ ಸಂಸ್ಕಾರ ಇರುವಂಥ ಮನೆ ಸಿಕ್ಕಿದೆ. ಭಕ್ತಾದಿಗಳಲ್ಲಿ ವಿನಂತಿ ಏನೆಂದರೆ, ನಿಮಗೆಲ್ಲರಿಗೂ ಏನಾದರೂ ಕಷ್ಟ ಪರಿಹಾರ ಇದ್ದರೆ ಕೌದೇನಹಳ್ಳಿಯಲ್ಲಿರುವಂಥ ದೇವಸ್ಥಾನ, ಶನೇಶ್ವರ ದೇವಸ್ಥಾನ ಬಂದು ಒಂದು ಸಲ ಬಂದು ನಿಮ್ಮ ಕೈಲಾದ ಸಹಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ಸ್ವಾಮೀಜಿಯವರು ಬೆಳಗಿನಿಂದ ಸಂಜೆವರೆಗೂ ನಿಮಗೆ ಸಿಗುತ್ತಾರೆ. ನಿಮಗೆ ಕಷ್ಟ ಅಂತ ಬಂದಾಗ ಆ ಕೈಲಾಗುವಂಥ ಸಹಾಯ ಎಲ್ಲವನ್ನು ಮಾಡ್ತಾರೆ. ಆದರೆ ಯಾರಿಗೂ ನಿರಾಶೆ ಆಗೋಲ್ಲ. ಅವರಿರುವುದು ಈ ದೇವಸ್ಥಾನದ ಸೇವೆಗೋಸ್ಕರನೇ, ಭಕ್ತಾದಿಗಳ ಸೇವೆಗೋಸ್ಕರನೇ. ದಯವಿಟ್ಟು ಬಂದು ಒಂದು ಸಲ ಭೇಟಿಯಾಗಿ ನಿಮ್ಮ ಒಂದು ಏನು ತೊಂದರೆಗಳಿದೆ ನಿವಾರಿಸಿಕೊಳ್ಳಿ. ಧನ್ಯವಾದ. ಈ ಕ್ಷೇತ್ರದಲ್ಲಿ ನಾನು 10 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ. ಇಲ್ಲಿ ಭಗವಂತ ಏನೇ ಕಷ್ಟವಿದ್ರೂ ಭಗವಂತ ನಿವಾರಿಸಿದ್ದಾನೆ. ಸಂಸಾರ ಇರಲಿ ಇಲ್ಲ ಇವ್ರಿಗೂ ಹಾಳಾಗ್ತಾ ಇರೋದು, ಸಂಸಾರ ಹಾಳಾಗ್ತಾ ಇರೋದು